ಶುಭದ ಎಲ್ಲರಿಗೂ ಶ್ರೀ ಆದಿತ್ಯ ದೇವಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಇಂದಿನ ದಿನದ ಪಂಚಾಂಗ ಹಾಗೂ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ ತಿಳಿದುಕೊಳ್ಳೋಣ. ಹಾಗೆ ಇವತ್ತು ಸಂಕಷ್ಟಹಾರ ಚತುರ್ಥಿ ಇರೋದ್ರಿಂದ ಗಣೇಶನ ಆರಾಧನೆ ಯಾವ ರೀತಿ ಮಾಡೋದು ಅಂತ ಗುರುಗಳು ಇವತ್ತು ತಿಳಿಸ್ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ಬಂಧುಗಳೇ, ಈ ದಿನ ತಾರೀಕು 14/6/2025 ಶನಿವಾರ, ಉತ್ತರಾಯಣ ಶ್ರೀ ವಿಶ್ವವಸು ನಾಮ ಸಂವತ್ಸರದ ಜ್ಯೇಷ್ಠ ಮಾಸದ ಕೃಷ್ಣ ಪಕ್ಷದ ಈ ದಿನ ತದಿಗೆ ದಿನ. ಈ ದಿನ ಉತ್ತರಾಷಾಢ ನಕ್ಷತ್ರ. ಈ ದಿನ ಸಂಕಷ್ಟಹಾರ ಚತುರ್ಥಿ ಬೇರೆ ಇದೆ. ದಯವಿಟ್ಟು ನನ್ನ ಎಲ್ಲ ಬಂಧು ಬಾಂಧವರು ಈ ದಿನ ಗಣಪತಿಯನ್ನು ಆರಾಧನೆ ಮಾಡಿ. ಏಕದಂತಾಯ ವಿದ್ಮಹೆ ವಕ್ರತುಂಡಾಯ ಧೀಮಹಿ ತನ್ನೋದಂತಿ ಪ್ರಚೋದಯಾತು. ಮನೆಯಲ್ಲಿ ಗಣಪತಿಯ ವಿಗ್ರಹ ನೀವು ಪ್ರತಿಷ್ಠಾಪನೆ ಮಾಡಿದರೆ, ಅಂದರೆ ಮಡಗಿದ್ರೆ, ಅದರ ಕೆಳಗಡೆ ಅಕ್ಷತೆಯನ್ನು ಇಟ್ಟು ಅದರ ಮೇಲೆ ಗಣಪತಿಯನ್ನು ಇಟ್ಟು 21 ಗರಿಕೆಯನ್ನು ಭಕ್ತಿ ಪ್ರಧಾನವಾಗಿಡಿ. ಅದರಲ್ಲಿ 5 ಬಿಳಿ ಎಕ್ಕದ ಹೂವನ್ನು ಇಡಿ ಆ ಸ್ವಾಮಿಯ ಮುಂದುಗಡೆ. ಅದು ನಿಮ್ಗೆ ಎಷ್ಟು ವೈಬ್ರೇಷನ್ ಕೊಡ್ತದೆ ಅಂತಂದರೆ, ಮನೆ ಒಳಗಡೆ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಬಗ್ಗೆ ಎಲ್ಲವನ್ನು ಕೊಟ್ಟು ಕಾಪಾಡ್ತದೆ. 5 ಬಿಳಿ ಎಕ್ಕದ ಎಲೆ, 21 ಗರಿಕೆ ಆ ಗಣಪತಿಯ ತಲೆ ಮೇಲಿಟ್ಟು, ಪಾದದ ಹತ್ರ ಇಟ್ಟು ಪೂಜೆಯನ್ನು ಮಾಡಿ. ಕೆಳಗಡೆ ಅಕ್ಷತೆ ಹಾಕೋದು ಮರಿಬೇಡಿ. ಅಕ್ಷತೆ ಮೇಲೆ ಗಣಪತಿಯನ್ನು ಕುಂಡಿಸಿ ಒಂದು ಬಟ್ಲೊಳಗಡೆ ಅಕ್ಕಿಯನ್ನು ಹಾಕಿ, ಅಂದರೆ ಅಕ್ಷತೆಯನ್ನು ಹಾಕಿ, ಅಕ್ಷತೆ ಮೇಲೆ ಗಣಪತಿಯನ್ನು ಇಟ್ಟು 21 ಗರಿಕೆ 5 ಬಿಳಿ ಎಕ್ಕದ ಹೂವು ಇದನ್ನು ಇಟ್ಟು ಪ್ರಾರ್ಥನೆ ಮಾಡಿ ಸಂಕಲ್ಪ ಮಾಡ್ಕೊಳ್ಳಿ. ನಮ್ಮ ಕುಟುಂಬಕ್ಕೆ ಚೆನ್ನಾಗಾಗಲಿ ಅಂತ ನಿಮ್ಮ ಮನಸ್ಸಿನಲ್ಲಿ ಏನೇನು ಆಕಾಂಕ್ಷೆ ಇದೆ ಅದನ್ನೆಲ್ಲ ಸಂಕಲ್ಪ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಈ ದಿನ ಶುಭ ಕಾಲ ಬಂದು 7:30ರಿಂದ 9 ಗಂಟೆವರೆಗೂ, ಸಂಜೆ 4:30ರಿಂದ 6 ಗಂಟೆವರೆಗೂ ಒಳ್ಳೆಯ ಶುಭ ಕಾಲವಿದೆ. ಆ ಕಾಲದಲ್ಲಿ ನೀವು ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ಕೊಂಬಿಡಿ. ಬಂಧುಗಳೇ, ಈ ದಿನ 12 ರಾಶಿಯವರಿಗೆ ಯಾವ ರೀತಿ ಫಲ ಇದೆ ನೋಡೋಣ ಬನ್ನಿ. ಮೊದಲಿಗೆ ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡೋಣ. ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಚ ಬುಧ ಶುಕ್ರ ಶನಿ ಬೇಶ್ಚ ರಾಹುವೇ ಕೇತುವೆ ನಮಃ. ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಜಸೇ ಭವರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ದಿನ 12 ರಾಶಿ ಕಡೆ ಗಮನ ಕೊಡೋಣ. ಮೊದಲಿಗೆ ಮೇಷರಾಶಿಯವರಿಗೆ ಒಂದು ರೀತಿಯಲ್ಲಿ ಅನುಗ್ರಹವಾಗ್ತಕ್ಕಂಥದ್ದು, ದೈವಶಕ್ತಿಯ ಪ್ರೇರಣೆ ಆಗ್ತಕ್ಕಂಥದ್ದು, ದೈವಶಕ್ತಿಯ ನಿಮಗೆ ಅನುಕಂಪ ಸಿಗ್ತಕ್ಕಂಥ ದಿನ ಈ ದಿನ. ವೃಷಭ ರಾಶಿಯವರಿಗೆ ಮಹತ್ತರವಾಗಿರ್ತಕ್ಕಂಥ ದಿನ, ನಿಮಗೆ ತುಂಬ ಚೆನ್ನಾಗಿದೆ ಈ ದಿನ. ನೀವು ಬೆಳಗ್ಗೆ ಎದ್ದು ಗಣಪತಿಯನ್ನು ಪ್ರಾರ್ಥನೆ ಮಾಡಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಬನ್ನಿ. ಶುಕ್ರಾಧಿಪತಿ ನಿಮಗೆ ತುಂಬ ಚೆನ್ನಾಗಿ ನಡೆಯುತ್ತೆ. ಮಿಥುನ ರಾಶಿಯವರಿಗೆ ಧೈರ್ಯ ಸಾಹಸದಿಂದ ಕೂಡಿರ್ತೀರಿ, ಗುರುಬಲ ಪ್ರಾಪ್ತಿ ಆಗ್ತದೆ ನಿಮಗೆ ಈ ದಿನ, ತುಂಬ ಚೆನ್ನಾಗಿದೆ. ಕಟಕ ರಾಶಿಯವರಿಗೆ ಗೆಲುವು ಕಟ್ಟಿಟ್ಟ ಬುತ್ತಿ ನಿಮಗೆ. ಚಂದ್ರ ಮನಸ್ಕಾರಕ, ಚಂದ್ರ ಶೀತಕಾರಕ, ಸ್ವಲ್ಪ ಹುಷಾರಾಗಿರಿ. ಕೋಲ್ಡ್ ಐಟಮ್ಮು ಫ್ರಿಜ್ಜಲ್ಲಿರೋವೆಲ್ಲ ತಿನ್ನಕ್ಕೆ ಹೋಗ್ಬೇಡಿ. ಸಿಂಹರಾಶಿಯವರಿಗೆ ಬೇರೆಯವರಿಗೆ ನೀವು ಹೆಲ್ಪರೇಷನ್ ಮಾಡ್ತೀರಿ, ಬೇರೆಯವ್ರಿಗೆ ಸಹಾಯವನ್ನು ಮಾಡ್ತೀರಿ, ಅವರಿಂದ ನೀವು ಎಕ್ಸ್ಪೆಕ್ಟೇಷನ್ ಮಾಡ್ತೀರಿ, ತುಂಬ ಚೆನ್ನಾಗಿರುತ್ತೆ. ಗ್ರಾಮ ದೇವತೆಗೆ ಒಂದು ಬಾರಿ ಈ ದಿನ ದರ್ಶನವನ್ನು ಮಾಡಿ. ಕನ್ಯಾ ರಾಶಿಯವರಿಗೆ ಉದಾರತೆಯಿಂದ ಇರ್ತೀರಿ, ಬೇರೆಯವ್ರಿಗೆ ಹೆಲ್ಪಿಂಗ್ ನೇಚರ್ ಮಾಡ್ತೀರಿ, ತುಂಬ ಚೆನ್ನಾಗಿದೆ ಈ ದಿನ. ಗುರು ದತ್ತಾತ್ರೇಯನಿಗೆ ದರ್ಶನ ಮಾಡಿ. ತುಲಾರಾಶಿಯವರಿಗೆ ಶುಭ ಕಾಲನೇ ಅಂತಲೇ ಹೇಳ್ಬೋದು. ಈ ದಿನ ತುಂಬ ಚೆನ್ನಾಗಿದೆ. ಶುಕ್ರ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥದ್ದು. ಲಕ್ಷ್ಮೀ ನರಸಿಂಹ ಸ್ವಾಮಿ ಇಲ್ಲ ಐಗ್ರೀವ ಸ್ವಾಮಿಯನ್ನು ದರ್ಶನ ಮಾಡ್ಕೊಂಡು ಬನ್ನಿ. ವೃಶ್ಚಿಕ ರಾಶಿಯವರಿಗೆ ಪ್ರತಿಫಲವನ್ನು ನಿರೀಕ್ಷೆ ಮಾಡ್ತೀರಿ. ನೀವು ಬೇರೆಯವರಿಂದ ನಮಗೆ ಇವತ್ತು ಸಹಾಯ ಆಗಬೇಕು ಅಂತ ಕಾಯ್ತಾ ಇರ್ತೀರಿ, ಹಾಗಾಗಿ ನಿಮಗೆ ಒಳ್ಳೆಯದು ಬರುತ್ತೆ. ಸ್ಕಂದನ ಆಲಯಕ್ಕೆ, ಎಲ್ಲಾದ್ರೂ ಸುಬ್ರಹ್ಮಣ್ಯನ ಆಲಯಕ್ಕೆ ದಯವಿಟ್ಟು ಹೋಗಿ ಬನ್ನಿ, ಖಂಡಿತ ಒಳ್ಳೆಯದಾಗುತ್ತೆ. ಧನುಷ್ ರಾಶಿಯವ್ರಿಗಂತೂ ಇವತ್ತು ಬೇರೆಯವ್ರಿಗೆ ನೀವು ಯಥೇಚ್ಛವಾಗಿ ಕಾಳಜಿಯನ್ನು ಕೊಡ್ತೀರಿ. ಗುರು ಒಳ್ಳೆ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥವನು, ಆದರೆ ಸ್ವಲ್ಪ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಇರಲ್ಲ, ಕಳವಳ ಆಗ್ತಕ್ಕಂಥದ್ದು, ಚಿಂತೆ ಕಾಡ್ತಕ್ಕಂಥದ್ದು ಈ ದಿನ. ಆದರೆ ದತ್ತನ ಆಲಯಕ್ಕೆ ಹೋಗಿ ಇಲ್ಲ ಶಿವನ ಆಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ಒಂದು ರಾಹು ಕಾಲದಲ್ಲಿ ಒಂದು ಪೂಜೆಯನ್ನು ಮಾಡಿಸಿ, ಇಲ್ಲ ಅದನ್ನು ಸಂಕಲ್ಪ ಮಾಡಿಸಿ, ಇಲ್ಲ ದರ್ಶನ ಮಾಡ್ಕೊಂಡು ಬನ್ನಿ, ಸಾಕು. ಮಕರ ರಾಶಿಯವರಿಗೆ ಈ ದಿನ ನೀವು ತಗೊಳ್ತಕ್ಕಂಥ ನಿರ್ಧಾರದಿಂದ ನೀವು ಅವಲಂಬಿತರಾಗಿರ್ತೀರಿ, ಹುಷಾರಾಗಿರಿ. ಆಂಜನೇಯನ ದೇವಸ್ಥಾನಕ್ಕೆ ಹೋಗಿ, ಮಾರುತಿ ಮಂದಿರಕ್ಕೆ ಹೋಗಿ ಕೇಸರಿಯನ್ನು ಹಣೆಗಿಡಿ, ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಕುಂಭರಾಶಿಯವ್ರಿಗಂತೂ ಈ ದಿನ ನೀವು ಮಾಡಿರ್ತಕ್ಕಂಥ ತಪ್ಪನ್ನು ಮತ್ತೆ ಮೆಲುಕಾಗ್ತಕ್ಕಂಥದ್ದು ಈ ದಿನ. ಹಾಗಾಗಿ ನೀವು ದಯವಿಟ್ಟು ಹೇಳ್ತೀನಿ, ನೀವೇನೇ ತಪ್ಪು ಮಾಡಿದ್ರು ಕೂಡ ಅದನ್ನು ಫರ್ಗೆಟ್, ಅದು ಬಿಟ್ಬಿಡಿ, ಹೋಗಿದ್ದೋಯ್ತು, ಪಾಸ್ಟ್ ಇಸ್ ಪಾಸ್ಟ್. ಮುಂದೆ ಆಗೋದನ್ನು ಯೋಚನೆ ಮಾಡಿಕೊಂಡು ಕೊರಗೋದೇನು ಬೇಡ, ಆರಾಮಾಗಿರಿ. ಈ ದಿನ ಶನೇಶ್ವರನ ಆಲಯಕ್ಕೆ ಹೋಗಿ ಒಂದು ಎಳ್ಳು ಬತ್ತಿಯನ್ನು ಅಂಟಿಸಿ, 9 ಎಳ್ಳು ಬತ್ತಿ, ಇಲ್ಲ 9, 9, 18 ಅಂಟಿಸಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ. ಮೀನರಾಶಿಯವರಿಗೆ ಜಯ ತಂದು ಕೊಡ್ತಕ್ಕಂಥ ದಿನ ಈ ದಿನ, ತುಂಬ ಚೆನ್ನಾಗಿದೆ. ಸುಬ್ರಹ್ಮಣ್ಯನ ಆಲಯಕ್ಕೆ ಹೋಗಿ, ಇಲ್ಲ ದತ್ತನ ಆಲಯಕ್ಕೆ ಹೋಗಿ, ಇಲ್ಲ ಅರಳಿ ವೃಕ್ಷದ ಶ್ರೀ ವೃಕ್ಷದ ಕೆಳಗಡೆ
2 ನಿಮಿಷ ಕುಂತಿದ್ದು ಬನ್ನಿ, ಖಂಡಿತವಾಗೂ ನಿಮ್ಗೆ ಒಳ್ಳೆಯದಾಗುತ್ತೆ. ಹೀಗೆ 12 ರಾಶಿಯವರಿಗೆ ಫಲಾಫಲಗಳುಂಟು. ಜಗನ್ಮಾತೆ ಸ್ವರೂಪಿಣಿಯಾಗಿರ್ತಕ್ಕಂಥ ರೇಣುಕಾ ಯಲ್ಲಮ್ಮ ಹಾಗೂ ಮಲೈ ಮಾದೇಶ್ವರ ಸ್ವಾಮಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಭಾಗ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ. ಉಧೋ ಯಲ್ಲಮ್ಮ, ಉಧೋ ಯಲ್ಲಮ್ಮ, ಉಗೇ ಮಾದಪ್ಪ, ಉಗೇ ಮಾದಪ್ಪ. ಲೋಕೋ ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ ಬಂಧುಗಳೇ. ನೋಡಿದ್ರಲ್ಲ ಇಂದಿನ 12 ರಾಶಿಗಳಿಗೆ ಯಾವೆಲ್ಲ ಫಲಾಫಲಗಳಿವೆ ಅಂತ. ನಿಮ್ಗೇನಾದ್ರೂ ಸಮಸ್ಯೆಗಳಿದ್ರೆ ಖಂಡಿತ ಗುರುಗಳನ್ನ ಸಂಪರ್ಕ ಮಾಡಬಹುದು. ಸ್ಕ್ರೀನ್ ಮೇಲೆ ಬರ್ತಾ ಇರುವಂತ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳನ್ನ ಗುರುಗಳ ಹತ್ರ ಹೇಳ್ಕೊಳ್ಳಿ. ಖಂಡಿತ ಗುರುಗಳು ಅದಕ್ಕೆ ಪರಿಹಾರವನ್ನ ಸೂಚಿಸ್ತಾರೆ. ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.